ಓಕೆ ಫುಲ್ ಬುಗು 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 ಜುಳು 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 ಜುಳು. ಅರ್ಥ ಆಗಲಿಲ್ಲ, ಬಟ್ ಇದ್ರು ಈಗ ಏನೋ ಹೇಳಿದ್ರಿ ಅರ್ಥ ಆಯ್ತು. Indians people are so smart. ಕರೆಕ್ಟಾಗಿ ವ್ಯವಸ್ಥೆನೇ ಮಾಡಿಕೊಡದೇ ಇರ್ತಕ್ಕಂಥ ಹಲ್ಕ ರಾಜಕಾರಣಿಗಳು. ನಮಸ್ಕಾರ KF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಡೇ 1 ಆಫ್ ಅವರ್ ಜಪಾನ್ ದಿನ, ಓಕೆನಾ? ಸೊ ಈ ಜಪಾನ್ ಸೀರೀಸ್ನ ಮೊದಲ ದಿನಕ್ಕೆ ಇವತ್ತು ಕಾಲಿಟ್ಟಿದ್ದೀನಿ. ಸೊ ನೆನ್ನೆ ಬರ್ತಾ ಇದ್ದಂಗೆ ಬಂದು ರೆಸ್ಟ್ ಮಾಡಿದೆ, ಶಶಿ ಸರ್ ಜೊತೆ ಮಾತಾಡಿದೆ. ಅದೆಲ್ಲ ಆದಮೇಲೆ ಏನಾಯಿತು, ರಾತ್ರಿ ನಾವು ಮಲಗಿದ್ವಿ. ಬೆಳಗ್ಗೆ ಎದ್ದು ಸತೀಶರು ನನಗೆ ಹೇಳಿಬಿಟ್ಟು ಅವರು ಕೆಲ್ಸಕ್ಕೆ ಹೋದರು. ನಾನು ಬೆಳಗ್ಗೆ ಎದ್ದು ನೋಡ್ತಾ ಇದ್ದಂಗೆ ಶಾಕ್ ಏನು ಗೊತ್ತಾ, ಮೊಬೈಲಲ್ಲಿ ಅಲರ್ಟ್ ಬಂದಿದೆ, ಇವತ್ತು ಸುನಾಮಿ ಬರ್ತಾ ಇದೆ 1 ಮೀಟ್ರ್ ಹೈಟ್ಗೆ ಅಂತ. ಸೊ ಇಲ್ಲಿಂದ ಕೋಸ್ಟಲ್ ಏರಿಯಾ 12 ಕಿಲೋಮೀಟ್ರ್ ಇದೆ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಏನು ಎತ್ತ ಅಂತ. ಸೊ ಇವತ್ತು ನನ್ನ ಪ್ಲ್ಯಾನ್ ಏನು ಅಂತಂದರೆ, ನಾನು ಇವತ್ತಿರೋ ಜಾಗ ಬಂದ್ಬಿಟ್ಟು ಇಟಾಗೋ ಅಂತ. ಸೊ ಈಗ ನನಗೆ ತಿಂಡಿ ತಂದು ಕೊಟ್ಟು ಹೋಗಿದ್ದಾರೆ ಆಲ್ರೆಡಿ. ಸೊ ತಿಂಡಿ ಏನಪ್ಪ ಅಂತಂದರೆ ನೋಡಿ, ಇದು ಜಪಾನೀಸ್ ಬ್ರೆಡ್. ಸೊ ಇವತ್ತು ಇದೇ ತಿಂಡಿ, ಬಟ್ ನೋಡಿ ಏನು ತಿಂತೀನೋ ಏನೋ ಗೊತ್ತಿಲ್ಲ, ಬಟ್ ಇದಕ್ಕಂತೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಯಾಕೆಂತಂದರೆ ನಮ್ಮದು ಯುರೋಪ್ ಬೈಕ್ ರೈಡ್ ಮಾಡಿದ್ವಲ್ಲ ಲಂಡನ್ದು, ಸೊ ಆವಾಗ ನನಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಮಾಡ್ಕೊತೀನಿ. ಸೊ ಇದು ತಿಂದ್ಕೊಂಡು ಅದಾದಮೇಲೆ ನಮ್ಮ ಪ್ಲ್ಯಾನು ಶುರು ಆಗುತ್ತೆ. ಏನಿರುತ್ತೆ, ಹೆಂಗಿರುತ್ತೆ ಈ ವಿಲೇಜನ್ನ ಸುತ್ತಾಡಿಕೊಂಡು ಇಲ್ಲಿ ಏನೇನಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲಿಗೆ ಬರ್ತೀವೋ ಅಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗಲೇಬೇಕು, ಇಲ್ಲ ಅಂತಂದರೆ ಕಷ್ಟ ಇದೆ. ಸ್ವೀಟ್ ಥರ ಇದೆ. ಎಸ್, ನಾವಿವಾಗ ರೆಡಿಯಾಗಿದ್ದೀವಿ ಜಪಾನಿನ ಹಳ್ಳಿಯನ್ನು ನೋಡ್ಕೊಂಡು ಬರೋಕ್ಕೆ, ಓಕೆನಾ? ನಿಮಗೆ POVಗೋಸ್ಕರ ಈ ಥರ ಶಾರ್ಟ್ನ ತಗೋತಾ ಇದ್ದೀನಿ. ಸೊ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನೋ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅನ್ನೋದಕ್ಕೋಸ್ಕರ, ಓಕೆನಾ? ನಮ್ಮ ಜರ್ನಿ ಇವತ್ತು ಈ ಸೈಕಲಲ್ಲಿ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಶಶಿ ಸರ್ ಸೈಕಲ್. ಸೊ ಕ್ಲೀನಾಗಿ ಒಂದು ರೌಂಡ್ ಹಾಕೊಂಡು ಬರೋಣ. ನೋಡಿ, ಇದೇ ಜಪಾನಿನ ಇಟಾಗೋ ನಗರ. ಸೊ ಇದು ನೋಡಿ, ನಗರ ಥರ ಅನಿಸುತ್ತೆ, ಅಂದರೆ ಸಿಟಿ, ಬಟ್ ಆದರೆ ಇದು ಸಿಟಿ ಅಲ್ಲ, ಆ ಥರ ಇದೆ ನೋಡಿ ಇಲ್ಲಿ. ನೋಡಿ ಎಲ್ಲ ಜನ ಪಾಪ ಹೆಂಗೆ ಅಂತಂದರೆ ಕೊನಿಚಿವಾ ಅನ್ಬೇಕು. ಸೊ ಅವಾಗ ಅವರು ಹಿಂಗೆ ತಲೆ ಹಿಂಗೆ ನಳ್ಳಾಡಿಸ್ತಾರೆ. ನೋಡಿದ್ರಾ? ನೋಡ್ರಿ ಇಲ್ಲಿ ಹೆಂಗಿದೆ ಅಂತ. ಹಳ್ಳಿ ನೋಡ್ರಿ, ಆ ಕಡೆ ಈ ಕಡೆ ಎಲ್ಲ ನೋಡ್ರಿ. ಮನೆಗಳಿಂದ ಒಂದೇ ಒಂದು ಸೌಂಡು ಬರಲ್ಲ. ಅಷ್ಟೊಂದು ಸೈಲೆಂಟಾಗಿ ಅವರಪ್ಪ. ಇಷ್ಟು ಸೈಲೆಂಟ್ ಯಾಕೆ ಅಂತ ನನಗೂ ಅರ್ಥ ಆಗಲ್ಲ ಒಂದೊಂದು ಸಲ. ಮೇ ಬಿ ನಾವೆಲ್ಲ ಜಾತ್ರೆ ಜನ ಜಂಗುಳಿಲಿ ಬದುಕಿದವರು ಇಷ್ಟೆಲ್ಲ ಸೈಲೆಂಟ್ ಇದ್ಬಿಟ್ರೆ ಕಷ್ಟ. ಇಲ್ಲಿ ನೋಡಿ, ಈ ಥರ ಯಾವ್ದಾದ್ರು ಒಂದು ಹಳ್ಳಿಗೆ ಬಂದರೆ ಮಾತ್ರ ನಿಮ್ಗೆ ಈ ಥರ ರೋಡ್ ಸಿಗುತ್ತೆ. ಜಪಾನಲ್ಲಿ ಬಿಟ್ಟರೆ ಎಲ್ಲ ಕಡೆ ಕಾಂಕ್ರೀಟು ಡಾಂಬಾರು ಹಾಕಿ ತುಂಬಿಟ್ಬಿಟ್ಟಿರ್ತಾರೆ, ಮಾತ್ರ ಅದ್ಭುತವಾಗಿರುತ್ತೆ. ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ನನಗಂತೂ ಇನ್ನೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್. ಯಾಕೆ ಸೈಕಲಲ್ಲಿ ಓಡಾಡ್ತಾ ಇದ್ದೀನಲ್ಲ ಜಪಾನಲ್ಲಿ ಅಂತ. ನಾಳೆ ಇಲ್ಲ ನಾಳಿದ್ದಂಗೆ ಕಾರ್ ತಗೋತೀವಿ, ಅದಿನ್ನೂ ಅದ್ಭುತವಾಗಿರುತ್ತೆ. ಎಸ್, ನೋಡಿ ಹೆಂಗಿದೆ ಅಂತ. ಇದೇನೋ ಸಲೂನ್ ಅನಿಸುತ್ತೆ ಮೇಬಿ. ವಾ, ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? POV ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದ್ದೀನಿ. ಒಂದಷ್ಟು ದೂರ ಹಿಂಗೆ ಓಡಿಸೋಣ, ಸೊ ನಿಮಗೆ ಎಕ್ಸ್ಪೀರಿಯೆನ್ಸ್ ಸಿಗಲಿ. ಅಂದರೆ ನೀವು ನಾಳೆ ದಿನ ಬಂದ್ರೂ ಕೂಡ ಇಷ್ಟೇ ಆರಾಮಾಗಿ ಓಡಾಡಬೇಕು, ಆ ಥರ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಈ ಮನೆ ಹೆಂಗಿದೆ ಅಂತ. ಎಲ್ಲೂ ಅಂದರೆ ಎಲ್ಲೂ ಒಂದು ಸಣ್ಣ ಒಂದು ಪ್ಲಾಸ್ಟಿಕ್ ಕಸನೂ ಇಲ್ಲ ನೋಡಿ, ಅಷ್ಟು ಅದ್ಭುತವಾಗಿದೆ. ವಾ, ನೋಡಿ ಇದು ಯಾವುದೋ ಒಂದು ಫ್ಯಾಕ್ಟ್ರಿ, ಮೇ ಬಿ ಡ್ರಿಂಕ್ಸ್ದೇ ಫ್ಯಾಕ್ಟ್ರಿ ಇದು. ನೋಡಿ ಊರ ಮಧ್ಯದಲ್ಲೇ ಫ್ಯಾಕ್ಟ್ರಿ ಇದೆ, ಬಟ್ ಆದರೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ, ಪುಟಾಣಿ ದೇವಸ್ಥಾನ. ಆ ದೇವಸ್ಥಾನನೂ ಕೂಡ ನೋಡೋಣ. ಪೋಸ್ಟ್ ಬಾಕ್ಸ್ ಇದು ಆ್ಯಕ್ಚುಲಿ. ಸೊ ಪೋಸ್ಟ್ ಬಾಕ್ಸಲ್ಲಿ ನೋಡಿ ಅವ್ರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಏನು ಗೊತ್ತಾ, ಇಲ್ಲಿ ಇನ್ನೂ ಜಪಾನಲ್ಲಿ ಈ ಓಲ್ಡ್ ಮೆಥಡ್ ಪೋಸ್ಟ್ ಆಫೀಸ್ ಕಲ್ಚರನ್ನು ಇವ್ರು ಇನ್ನೂ ಬಿಟ್ಟಿಲ್ಲ. ಸೊ ಪ್ರತಿಯೊಂದನ್ನು ಪೋಸ್ಟ್ ಹಾಕೋದು ಮಾಡೋದು ಅವನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ. ಅದೇ ಈ ಪೋಸ್ಟ್ ಬಾಕ್ಸು ನೋಡಿ, ಅವರಲ್ಲಿ ಪೋಸ್ಟನ್ನು ತಗೊಂಡೋಗಿ ಡೆಲಿವರ್ಡ್ ಮಾಡ್ತಾಯಿದ್ದಾರೆ. ನೀವು ನೋಡಿ ಎಷ್ಟು ಪೀಸ್ ಆ್ಯಂಡ್ ಕಾಮ್ ಆಗಿದೆ ಅಂತ. ನಾನು ಹೇಳಿದ ದೇವಸ್ಥಾನ ಅದೇ.
ಆ್ಯಕ್ಚುಲಿ ಒಂದು ರೌಂಡ್ ದೇವಸ್ಥಾನ ಹೋಗಿ ನೋಡ್ಕೊಂಬರೋಣ ಬನ್ನಿ. ನೋಡಿ ನಿನ್ನೆ ರಾತ್ರಿಯೇ ನೋಡಿದೆ ಆ್ಯಕ್ಚುಲಿ ದೇವಸ್ಥಾನ. ನಾನು ಶಶಿ ಸರ್ ಇಬ್ಬರು ಬಂದು ನೋಡಿದ್ವಿ. ಸೊ ಈಗ ನಾನು ಒಬ್ಬನೇ ಸುತ್ತಾಡೋಕ್ಕೆ ಬರ್ತಾಯಿದ್ದೀನಿ. ನೋಡಿ ಒಳ್ಳೆ ಕಾರ್ನರಲ್ಲಿ ಇಂಥ ಮನೆಗಳಿದ್ದಾವೆ, ಜನಗಳಿಲ್ಲ ಅಂಥ ಜಾಗದಲ್ಲಿ ಒಂದು ಅದ್ಭುತವಾದ ದೇವಸ್ಥಾನ. ಬಟ್ ಸಿಂಹ ಎಲ್ಲ ಹಾಕಿ ನೋಡಿ ನಮ್ಮಲ್ಲಿ ಹೆಂಗಿದೆ ಕಾನ್ಸೆಪ್ಟ್ ಆ ಥರ ಆರ್ಚ್ ಹಾಕಿ ಅದೇ ಥರನೇ ಇದೆ ನೋಡಿ ಇಲ್ಲಿ. ಮತ್ತು ನೀವು ದೇವಸ್ಥಾನಕ್ಕೆ ಇಲ್ಲಿ ಹೋಗೋಕ್ಕಿಂತ ಮುಂಚೆ ಕೈ ತೊಳ್ಕೊಂಡು ಹೋಗೋಕ್ಕೆ ನೋಡಿ ಇಲ್ಲಿ ನೆಲ್ಲಿ ಇದೆ. ಸೊ ಇದನ್ನು ತಿರುಗಿದ್ರೆ ನೀರು ಬರುತ್ತೆ. ಸೊ ನೀರು ಬಂದಿರೋದನ್ನು ನೋಡಿ ಹಿಂಗೆ ತಗೊಂಡು ನಾವು ಕಾಲಿಗೆ ಹಾಕೊಳ್ಳೋದು. ಸೊ ಕಾಲು ಕ್ಲೀನ್ ಮಾಡ್ಕೊಂಡು ಅದಾದಮೇಲೆ ಹೋಗೋಂಥದ್ದು ಒಂದು ಸಣ್ಣ ಪದ್ಧತಿ ಇದೆ ನೋಡಿ. ಜಪಾನಲ್ಲಿ ಒಂದು ದೇವಸ್ಥಾನ ಹೆಂಗಿರುತ್ತೆ ಅನ್ನೋದಕ್ಕೆ ನಾವಿಲ್ಲಿ ನೋಡ್ತಾ ಇರೋಂಥದ್ದು. ಬಟ್ ಓಪನ್ ಇಲ್ಲ. ಸೊ ಯಾವಾಗಲೂ ಕ್ಲೋಸ್ ಇರುತ್ತಂತೆ ಇದು. ಯಾವಾಗಲಾದರೂ ಅಪರೂಪಕ್ಕೆ ಹಬ್ಬ ಗಿಬ್ಬ ಹರಿದಿನ ಆದಾಗ ಇದಿರುತ್ತೆ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ನೀವು ದೀಪ ಹಚ್ಚೋಕ್ಕೆ ಒಂದು ದೀಪದ ಕಂಬ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಇದು ತುಂಬ ಚೆನ್ನಾಗಿದೆ. ಸೊ ಅಲ್ಲೆಲ್ಲ ಕಲೆಕ್ಟಾಗಿರೋ ನೀರೆಲ್ಲ ಒಂದು ಕಡೆ ಕಲೆಕ್ಟಾಗಿ ಒಂದು ಸಣ್ಣ ವೆಲ್ ಥರ ಮಾಡಿದ್ದಾರೆ. ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗೂ ಆಗೋಯ್ತು. ಆ ನೀರನ್ನು ಇಲ್ಲೇ ಶೇಖರಣೆ ಮಾಡ್ಕೊಳ್ಳೋಂಥ ಒಂದು ವಿಧಾನ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಎರಡೂ ಸೈಡ್ ಇದೆ. ದೇವಸ್ಥಾನಕ್ಕೂ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ದೇವಸ್ಥಾನವೂ ಚೆನ್ನಾಗಿ ಕಾಣಿಸ್ತಾ ಇದೆ ಇದರಿಂದ. ಅಂದರೆ ಇಲ್ಲಿ ನಾನು ನೋಡ್ದಂಗೆ ಏನು ಅಂತಂದರೆ ನೇಚರ್ನ ಬಿಟ್ಕೊಡಲ್ಲ ಇವರು. ಏನಿದೆಯೋ ಆ ನೇಚರ್ನ ಉಳಿಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡೋಂಥ ಜನ ನನಗನ್ಸೋ ಪ್ರಕಾರ ಇವರು. ಬಟ್ ಅದ್ಭುತವಾಗಿದೆ. ನೀವು ಇಲ್ಲಿ ನೋಡಿ, ಇಲ್ಲಿ ಹಳ್ಳಿಗಳು ಏನು ನೀಟಾಗಿದ್ದಾವೆ ಅಂತ. ಕ್ಲೀನ್ ಅಂದರೆ ಕ್ಲೀನು, ಒಂದು ಚೂರು ಕಸ ಕಾಣ್ಸೋಕ್ಕೆ ಸಿಗಲ್ಲ, ಅಷ್ಟು ಅದ್ಭುತವಾಗಿದ್ದಾವೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಏನೇನು ಸಿಗುತ್ತೆ ನಮಗೆ ಅಂತ. ಎಸ್, ನೋಡೋರಲ್ಲ ದೇವಸ್ಥಾನ. ಸೊ ಇವಾಗ ನಾವೀಗ ಇಟಾಕೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಹೋಗೋಣ? ಎಸ್ ಬನ್ನಿ ಹೋಗೋಣ. ಲೆಫ್ಟಿಗೆ ತಗೋಬೇಕು. ಆಮೇಲೆ ಇಲ್ಲಿ ಟ್ರಾಫಿಕ್ ರೂಲ್ಸು ಅಂತಂದರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ನೋಡಿ. ಎಷ್ಟು ಇದರಲ್ಲಿ ಬರ್ತಾರೆ ನೋಡಿ. ಪಾಪ ಆಲ್ರೆಡಿ ಅವ್ರ ಕಾರವರು ಬನ್ನಿ ಅಂತಂದರು. ಬ್ಯೂಟಿಫುಲ್. ಇದೆಲ್ಲ ನೋಡ್ತಾರ ನಾನೇ ಪುಣ್ಯವಂತ. ನೋಡ್ರಿ ಇಲ್ಲಿ ಹಳ್ಳಿ ಮಧ್ಯದಲ್ಲಿ ಎಂಥ ಪೆಟ್ರೋಲ್ ಪಂಪ್ ಇದೆ. ಎಸ್, ನಾನು ಇವಾಗ ಹೋಗ್ತಾ ಇರೋದು ನೋಡಿ ಇಟಾಕೋ ಸಿಟಿಯಿಂದ ಒಂಚೂರು ಎಕ್ಸಿಟ್ ಬಂದರೆ ನೋಡಿ ಇಲ್ಲೊಂದು ನದಿ ಕಾಣಿಸುತ್ತೆ ನಿಮಗೆ. ಸುಂದರವಾದಂಥ ನದಿ, ತುಂಬ ಅದ್ಭುತವಾಗಿದೆ. ಅದನ್ನು ಹೋಗಿ ಒಂದು ರೌಂಡ್ ನೋಡ್ಕೊಂಬರೋಣ, ಓಕೆನಾ? ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದಾ ಇಲ್ಲ ಗೊತ್ತಿಲ್ಲ. ಹಂಗೆ ತಳ್ಕೊಂಡು ಹೋಗ್ಬಿಟ್ರೆ ಎಷ್ಟು ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಈ ಸೈಡಲ್ಲಿ ಹಾಕಿರೋಣ. ನನಗಿನ್ನೂ ಗೊತ್ತಿಲ್ಲ ರೂಲ್ಸು ಹೆಂಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಅದರಿಂದ ಒಂದು ಸ್ವಲ್ಪ ತತ್ತರಿಸಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಸಣ್ಣದಾಗಿ ಒಂದು ವ್ಯೂ ಪಾಯಿಂಟು ಮಾಡಿಟ್ಟಿದ್ದಾರೆ ನೋಡಿ. ಜೊತೆಗೆ ಇಲ್ಲಿ ಬೋಟ್ಗಳೆಲ್ಲ ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಇದೇ ಇಟಾಚಿ ನದಿ. ಎಷ್ಟು ಚೆನ್ನಾಗಿದೆ ನೋಡಿ. ನದಿ ಮೊಗ್ಲಲ್ಲೂ ಕೂಡ ಒಂದೇ ಒಂದು ಸಣ್ಣ ಕಸ ಇಲ್ಲ, ಅಷ್ಟು ಅದ್ಭುತವಾಗಿ ಇಟ್ಕೊಂಡವ್ರು ನೋಡಿ. ಅಲ್ಲೆಲ್ಲ ನೋಡಿ ಬೋಟ್ ಸರ್ವಿಸ್ಗಳೆಲ್ಲ ನಡೀತಾ ಇದೆ. ಅದು ರೈಲ್ವೇದು ಬ್ರಿಡ್ಜು. ಆ್ಯಂಡ್ ಈ ಬೋಟ್ ಸರ್ವಿಸ್ ಇದೆ ಆ್ಯಕ್ಚುಲಿ, ಬಟ್ ಇಲ್ಲಿ ಯಾರೂ ಇಲ್ಲ. ಅಲ್ಲೊಂದು ಯಾವುದೋ ಒಂದು ಬೋಟ್ ಬರ್ತಾ ಇದೆ ನೋಡಿ. ಸೊ ಈ ಕಾರ್ ಅವ್ರುಗಳು ಎಷ್ಟು ನೋಡ್ಕೊಂಡು ಹೋಗ್ತಾರೆ ಅಂತಂದರೆ, ಈ ಸೈಡಲ್ಲಿ ಏನಾದ್ರು ಕ್ರಾಸ್ ಆಗಬೇಕಾದ್ರೆ ಕಾರ್ ಅವರಾಗಿರ್ಬೋದು, ಬೈಕ್ ಅವರಾಗಿರ್ಬೋದು, ಮಿನಿಮಮ್ ಅಂದರೆ ಒಂದು 10-20 ಸಲ ನೋಡ್ಕೊಂಡು ಕ್ರಾಸ್ ಆಗ್ತಾರೆ. ಅಂದರೆ ಅಷ್ಟು ಕೇರ್ಫುಲ್ಲಾಗಿ ಕ್ರಾಸ್ ಮಾಡಬೇಕು ಅಂತ ನೋಡಿ. ನದಿ ಪಕ್ಕದಲ್ಲೇ ಈ ಥರದ ಮನೆ, ಸಿಂಗಲ್ ಕಾರು, ಯಾರ ಸವಾಸನೂ ಇಲ್ಲದೆ, ಮಾತುಕತೆ ಇಲ್ಲದೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಏನು ಅದ್ಭುತವಾಗಿದೆ ನೋಡಿ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಷ್ಟು ಮೇಂಟೆನೆನ್ಸ್ ಎಷ್ಟು ಚೆನ್ನಾಗಿ ಮಾಡಿಟ್ಟವ್ರು ನೋಡಿ, ನೆಮ್ಮದಿಯಾಗಿ. ಇಲ್ಲಿ ನೋಡಿ, ನಾವೇನಾರು ಈಗ ನದಿ ವ್ಯೂನ ನೋಡಬೇಕು ಅಂತಂದ್ರು ನೋಡಿ, ಇಲ್ಲಿ ಟಾಯ್ಲೆಟು ಇದೆ. ಸೊ ಬರೋಂಥವ್ರಿಗೆ, ಜನಕ್ಕೆ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಗಿ ಇಟಾಚಿ ನದಿನ ನೋಡ್ಕೊಂಬರೋಣ. ಈಗ ನೋಡ್ರಿ, ಇದೆ
ಇಟಾಚಿ ನದಿ. ಯೂಶಲಿ ನಾವು ಹಿಟಾಚಿ ಅಂತಂದ್ರೆ ಏನು, ಆ ಹಿಟಾಚಿ ಬರುತ್ತಲ್ಲ ಮಣ್ಣು ತೊಡೋದು, ಅದು ಅನ್ಕೊಂತೀವಿ. ಜಪಾನಲ್ಲಿ ಇರೋದೆ ಕವಾಸಕಿ, ಹಿಟಾಚಿ ಅವೆಲ್ಲ ಇವ್ರದೇ ಹೆಸರು. ಯಾಕೋಹೋಮ, ಯಾಕೋಮಾಮ ಎಲ್ಲ ಇದೇ ಹೆಸರು. ಎಷ್ಟು ನೀಟಾಗಿದೆ ನೋಡಿ. ಎಲ್ಲಾದ್ರೂ ಒಂದು ಕಸ ನೋಡ್ತಾ ಇದ್ದೀರಾ, ಕಡ್ಡಿ ನೋಡ್ತಾ ಇದ್ದೀರಾ? ನೀಟ್ ಅಂದರೆ ನೀಟ್. ಬನ್ನಿ ಹೋಗೋಣ ಮುಂದಕ್ಕೆ. ಈಗ ನೆಕ್ಸ್ಟು ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಆ ರೈಲ್ವೆ ಸ್ಟೇಷನ್ನ ನೋಡ್ಕೊಂಡು ಬರೋಣ ಈಗ. ಎಸ್, ಹತ್ರ ಬಂದ್ವಿ ರೈಲ್ವೆ ಸ್ಟೇಷನ್ ಹತ್ರ. ಆ್ಯಕ್ಚುಲಿ ಇತ್ತೀಚೆಗೆ ಎಲ್ಲ ಕಡೆ ಇಂಗ್ಲೀಷ್ ಬೋರ್ಡ್ಗಳು ಕಾಣಿಸ್ತಾ ಇದೆ ನಮಗೆ. ಮೇ ಬಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಮಾತ್ರ ಈ ಥರ ಇರುತ್ತಾ, ಅಥವಾ ಎಲ್ಲ ಕಡೆ ಚೇಂಜ್ ಆಗ್ತಾ ಬರ್ತಿದ್ಯಾ? ನೋಡಿ ಅಲ್ಲಿ ಇಟಾಕೋ ಹೋಟೆಲ್ ಅಂತ ಬರ್ತಿದ್ದಾರೆ ದೊಡ್ಡದಾಗೇನೆ. ಸೊ ಮೇ ಬಿ ಸ್ವಲ್ಪ ಜಗತ್ತು ಇಂಗ್ಲೀಷ್ಗೆ ಅಡಿಕ್ಟ್ ಆಗ್ತಾ ಇದೆ. ಮೇ ಬಿ ನಾನು ಸ್ವಲ್ಪ ದಿನ ಹೋದರೆ ನನ್ನ ಪ್ರಕಾರ ಎಲ್ಲ ಕಡೆನೂ ನಿಮಗೆ ಇಂಗ್ಲೀಷ್ ಕಾಣಿಸೋಕ್ಕೆ ಸಿಗುತ್ತೆ. ಸೊ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ಇಂಗ್ಲೀಷ್ ಬೇಕು ಅಂತ. ಆ್ಯಕ್ಚುಲಿ ಬಂದಿದ್ದೀನಿ ಇವಾಗ ರೈಲ್ವೆ ಸ್ಟೇಷನ್ ಹತ್ರ, ಬಟ್ ಆದರೆ ಇಲ್ಲಿಂದ ಅಲ್ಲಿಗೆ ನಾನು ಸೈಕಲಲ್ಲಿ ಕ್ರಾಸ್ ಮಾಡ್ಬೋದಾ ಇಲ್ವಾ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಬಟ್ ನೋ ಸುಮ್ಮನೆ ನೋಡೋಣ, ತಳ್ಕೊಂಡು ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಮೇ ಬಿ ಓಡಿಸ್ಕೊಂಡು ಹೋಗ್ಬಾರ್ದಷ್ಟೇ, ಬಟ್ ತಳ್ಕೊಂಡು ಹೋಗಬಹುದು ಅಂತ ಕಾಣಿಸುತ್ತೆ. ಜಪಾನಿನ ಫಸ್ಟ್ ಒಂದು ರೈಲ್ವೆ ಸ್ಟೇಷನ್ನ ನೋಡೋಕೆ ಬಂದಿದ್ದೀನಿ ಇವಾಗ. ನೋಡಿ ಇನ್ನೂ ಈ ಹಳೆ ಟೈಪ್ ನೋಡಿ ಅಲ್ಲಿ ಆ್ಯಂಟೆನಾಗಳು ನಾವು ಚಿಕ್ಕವರಿದ್ದಾಗ ಬಳಸ್ತಾ ಇದ್ವಲ್ಲ, ಆ ಆ್ಯಂಟೆನಾಗಳಿದೆ. ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಇದೆ ಇಟಾಕೋ ಸಿಟಿನಲ್ಲಿ, ಏನೇನಿದೆ ಅಂತ. ಓಕೆ, ಸುಯಿಗೋ ಇಟಾಕೋ ಬಸ್ ಟರ್ಮಿನಲ್. ನಾನು ಮೊನ್ನೆ ಬಂದು ಇಳ್ಕೊಂಡಲ್ಲ ಆ ಜಾಗ. ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಸೈಕಲ್ನ ಪಾರ್ಕ್ ಮಾಡೋಣ. ಕೊನಿಚಿವ. India. Indian. Really? Yeah. Only one? Only one. Only one. Wow. Yeah. Yesterday, where do you stay? My friend, one of my friend, he's here. Really? Itaco. Yeah. Itako, he lives. He worked here. Yeah. Oh, really? That's why I came here to explore Japan. Expert. Wow. Yeah. Every 1 month. 1 month. Yeah. Wow. My name is Kiran. Kiran. Yes. Kiran. Wow. Yeah. And you are work here? Yes. Today I worked as a tour attendant from Chiba city, and 25 people Okay. attend the tour. 25 people. Oh. And waiting from bus come to here. Bus come to here. And Okay. then after that we will go to Sawara. Shabada. Sawara is so old town. Okay. Old, so Edo period. Okay. It's nice places. Okay. Please ask your friend. Yeah. Sawara is so, but maybe he said Sawara is beautiful city. Okay. He recommended you. Indians people so smart. I hear every people smart. Yeah. Speak English very Yes. well. Yeah. Wow, Thank you so much. Thank you. Can I park here and can I visit the railway station? Maybe not here. Okay. How much time? Just 10 minutes. 20? 10 minutes. 10 minutes. I want to see the railway station. No, 10分ぐらいいいですね。OK だ。 Okay? 盗まれないよ。ロックでキー。ಓಕೆ. ಬಂದೆ ನೋಡಿ ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲಿ ಒಳಗಡೆ ಬರ್ತಾ ಇದ್ದಂಗೆ ನೋಡಿ ಏನು ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ವ್ಯೂ. ಸಾಕಾಗಿದೆ. ಲೈಕ್ ಅಂದರೆ ಅಷ್ಟು ಮೇಂಟೆನೆನ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಇಲ್ಲಿ ಎಲ್ಲ ಕಡೆ ಇಂಡಿಯನ್ಸ್ ಅಂತಂದರೆ ತುಂಬ ವ್ಯಾಲ್ಯೂನ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಸ್ಮಾರ್ಟ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲ ಕಡೆ ಅದನ್ನೇ ಹೇಳೋದು, ಇಂಡಿಯನ್ ಸ್ಮಾರ್ಟ್ ಇದ್ದಾರೆ ಅಂತ. ನಾವು ನಿಜ ಸ್ಮಾರ್ಟ್ ಇದ್ದೀವಿ, ಆದರೆ ಈ ಚಲೇಗ ಅನ್ನೋ ಒಂದು ಆಟಿಟ್ಯೂಡ್ ಇದೆ ಗೊತ್ತಾ ನಮ್ಮದು, ನಡೆಯುತ್ತೆ ಬಿಡು ಅಂತ. ಅದೊಂದನ್ನು ನಾವೇನಾದರೂ ನಮ್ಮ ತಲೆಯಿಂದ ತೆಗೆದಾಕ್ಬಿಟ್ರೆ ನಾವು ಇಡೀ ವರ್ಲ್ಡಲ್ಲಿ ನಂಬರ್ 1 ಆಗ್ಬೋದು. ಸಿವಿಕ್ ಸೆನ್ಸು ಮತ್ತು ಚಲೇಗ ನಡೆಯುತ್ತೆ ಬಿಡು ಅನ್ನೋದೊಂದು ಆಟಿಟ್ಯೂಡ್ ಇದೆಯಲ್ಲ, ಅದನ್ನು ತೆಗೆದಾಕಬೇಕು. ಆ್ಯಂಡ್ ನೋಡಿ ಒಂದು ರೈಲ್ವೆ ಸ್ಟೇಷನ್ ಇಟಾಗೋಲ್ ಬಂತು ಅಂತಂದರೆ ಜನನೇ ಇರಲ್ಲ ಕಣ್ರಿ, ಅದೇ ಬೇಜಾರು. ಎಲ್ಲ ಅದ್ಭುತವಾಗಿದ್ದಾವೆ ಆದರೆ ಜನ ಇಲ್ಲ. ಹಿಂಗಾದರೆ ಹೆಂಗೆ ಪಾಪ ಅಲ್ವಾ? ನೋಡಿ ಅಲ್ಲಿರೋರು ಕಳ್ಳೆ ಇಲ್ಲ, ಕಳ್ಳೆ ಇರೋರ್ಗೆ ಅಲ್ಲಿಲ್ಲ ಅಂತಾರಲ್ಲ, ಹಾಗೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆದರೆ ಇನ್ಫ್ರಾಸ್ಟ್ರಕ್ಚರ್ ಇಷ್ಟರ ಮಟ್ಟಿಗಿಲ್ಲ, ಇಷ್ಟು ಸಿವಿಕ್ ಸೆನ್ಸ್ ಇಲ್ಲ. ಏನೂ ಇಲ್ಲೇ ಹೋದ್ರೂ, ಜನನೇ ಇಲ್ಲೇ ಹೋದ್ರೂ ಎಲ್ಲ ಇದೆ, ಬಟ್ ಬಳಸೋರೇ ಇಲ್ಲ. ಏನು ಮಾಡೋಣ? ಹಂಗೆ ಏನು ಮಾಡೋಕ್ಕಾಗಲ್ಲ ನೋಡಿ.
ಇಟಾಗೋ ನಗರದ ರೈಲ್ವೆ ಸ್ಟೇಷನ್ಗೆ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇತ್ತು ಅಂತಂದರೆ ಇಡೀ ಇಟಾಗೋ ನಗರ ಎಷ್ಟು ಅದ್ಭುತವಾಗಿದೆ ಅನ್ನೋದು ನಮಗೆ ಕಾಣಿಸೋಕ್ಕೆ ಸಿಗ್ತಾ ಇದೆ. ಎಲ್ಲ ವೆಲ್ ಆರ್ಗನೈಸ್ಡು, ಒಂಥರ ನೋಡೋಕೆ ಅದ್ಭುತವಾದಂಥ ಜಾಗ, ಎಲ್ಲವೂ ಅಲ್ಟಿಮೇಟ್ ಆಗಿದೆ. ನೋಡಿದ್ರಾ, ಟ್ರೈನ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು ನೋಡೋಕ್ಕೆ. ಆ್ಯಂಡ್ ಟ್ರ್ಯಾಕು ಮತ್ತು ಆ ಪ್ಯಾಲೆಟ್ಸ್ಗಳೆಲ್ಲ ನೋಡ್ತು ಅಂತಂದರೆ ನಮ್ಮೂರಲ್ಲಿ ಹೆಂಗಿದೆಯೋ ಹಂಗೇ ಇದೆ. ಸೊ ರೈಲ್ವೇಲಿ ಏನು ಅಂಥ ಇದಾಗೇನಿಲ್ಲ. ಮೇ ಬಿ ಬುಲೆಟ್ ಟ್ರೈನು ಅಲ್ಲೆಲ್ಲ ಹೋದರೆ ಸ್ವಲ್ಪ ಡಿಫ್ರೆಂಟ್ ಇರಬಹುದೇನೋ, ನೋಡಬೇಕು. ಆ್ಯಂಡ್ ನೋಡಿ ಸೀಟಿಂಗ್ ಅರೇಂಜ್ಮೆಂಟ್ಸು ಇವೆಲ್ಲ ತುಂಬಾ ಚೆನ್ನಾಗಿದೆ. ಹೆಂಗೆ ಅನ್ನಿಸ್ತಾ ಇದೆ ನೋಡ್ತಾ ಇದ್ದರೆ, ಎಲ್ಲ ಚೆನ್ನಾಗಿದೆ, ಆದರೆ ಜನನೇ ಇಲ್ಲ. ಏನು ಮಾಡೋಣ. ಸೊ ಇದು ಇಟಾಚಿ ನದಿಯಿಂದ ದಾಟ್ಕೊಂಡು ಇಟಾಕೋಗಿ ಬರುತ್ತೆ. ಸೊ ಇದು ಕಸಿಮಾ ಲೈನು, ಅದು ಕೂಡ ಕಸಿಮಾ ಲೈನು. ಸೊ ಇಲ್ಲಿಂದ ನಾವು ಕಶಿಮಾಗೆ ಹೋಗ್ಬೋದು ಮತ್ತು ಅಲ್ಲಿಂದ ಟೋಕಿಯೋಗೂ ಕೂಡ ಹೋಗ್ಬೋದಾಗಿರುತ್ತೆ. ಸೊ ಡೈರೆಕ್ಟ್ ಇಲ್ಲಿಂದ ಟೋಕಿಯೋಗೆ. ಜಪಾನಿಗೆ ಬಂದಮೇಲೆ ಫಾರ್ ದ ಫಸ್ಟ್ ಟೈಮು ನಾನು ಇಷ್ಟೊಂದು ಜನನ ನೋಡ್ತಾ ಇರೋದು. ಸೊ ಯಾವುದೋ ಒಂದು ಗೈಡೆಡ್ ಟೂರ್ಗೆ ಅಂತಂದ್ಬಿಟ್ಟು ಇಷ್ಟು ಜನ ಹೋಗ್ತಿದ್ದಾರೆ ನೋಡಿ. ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಜನ ಒಂದು ಜಾಗದಲ್ಲಿ. ಮೇ ಬಿ ಟೋಕಿಯೋ ಅಲ್ಲೆಲ್ಲ ಹೋದರೆ ಇಷ್ಟೊಂದು ಜನ ಕಾಣಿಸ್ತಾರೆ, ಇದು ಹಳ್ಳಿ ಅಲ್ವಾ. ಸೊ ಹಂಗಾಗಿ ಇಲ್ಲಿ ಕಡಿಮೆ ಜನ. ಆಮೇಲೆ ನೀವು ನೋಡಿ ಎಲ್ಲ ಬರೀ ವೃದ್ಧರೇ ಜಾಸ್ತಿ ಇದ್ದಾರೆ, ಯಂಗ್ ಜನ್ರೇಷನ್ ಇಲ್ಲವೇ ಇಲ್ಲ, ಫುಲ್ ಎಲ್ಲ ವಯಸ್ಸಾದವ್ರೇ. ಆಮೇಲೆ ನೋಡಿ ಇಲ್ಲೆಲ್ಲ ಲೋಕಲ್ ಮಾರ್ಕೆಟು ಅದು ಇದು ಎಲ್ಲ ಕೂಡ ಇದೆ ನೋಡಿ. ಐಟಮ್ಸ್ ಎಲ್ಲ ಇದೆ ಇಲ್ಲಿ, ಟೊಮೊಟೊ ಹಣ್ಣು ಅದು ಇದು ನೋಡಿ. ಇಲ್ಲಿ ಲೋಕಲ್ ಫುಡ್ಗಳು ಅನಿಸುತ್ತೆ, ಎಲ್ಲ ಐಟಮ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಇದೇನಿದೆ ಗೆಣಸು ಅನಿಸುತ್ತೆ, 200 ಯೆನ್, ಜಪಾನ್ ಯೆನ್. ಹಾಂ, ಓಕೆ. ಸೊ ಇಲ್ಲಿ ನೋಡಿ ಎಲ್ಲ ವೆಜಿಟೇಬಲ್ಸು ಅದು ಇದು, ಚಕೋತ, ಕರ್ಬೂಜ ಎಲ್ಲ ಇಟ್ಟವ್ರೆ. ಓಕೆ, ಥ್ಯಾಂಕ್ ಯು. ಅರಿಗತೋ ಸಿಮಾ. ಅರಿಗತೋ ಸಿಮಾ. ನೋಡಿ ಪಾಪ, ನಾನು ನೋಡ್ತಾ ಇದ್ದಿದ್ದಕ್ಕೆ ಅವರೇ ಕರೆದು ಬಾ ಒಂದು ಸ್ವಲ್ಪ ಟೇಸ್ಟ್ ಮಾಡು ಅಂತ ಕೊಟ್ಟರು. ಜನ ತುಂಬ ಒಳ್ಳೆಯವರಿದ್ದಾರೆ ಪಾಪ, ಜನದ್ದೇನೂ ತೊಂದರೆ ಇಲ್ಲ. ಆಮೇಲೆ ಇನ್ನೂ ಒಂದು ಏನು ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಕಡೆ ಪ್ರತಿ ಜಾಗದಲ್ಲೂ ಇದಿದೆ. ಅಯ್ಯೋ ರೈಲ್ ಬಂತು, ಇವಾಗ ರೈಲ್ ನೋಡ್ಕೊಬರೋಣ. ಎಸ್, ಟ್ರೈನ್ ಬಂದಿದೆ, ಟ್ರೈನ್ ನೋಡೋಣ ಹೋಗಿ. ಜಪಾನಿನ ಹಳ್ಳಿ ಟ್ರೈನ್ ಹೆಂಗಿದೆ ಅಂತ. ಓ, ಬರೀ 3 ಬೋಗಿ, ಜಾಸ್ತಿ ಇಲ್ಲ. 1 2 3 ಬೋಗಿ ಇದೆ ಅಷ್ಟೇ ಪುಟ್ಟಕ್ಕೆ. ನೆಕ್ಸ್ಟ್ ಯಾವಾಗಲಾದರೂ ಈ ಟ್ರೈನನ್ನು ಯೂಸ್ ಮಾಡಬೇಕು. ಹೊಡ್ತು, ಓಡು 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 ಓಡು. ಇಷ್ಟೇ, 4 ಬೋಗಿ, ಪುಟಾಣಿ ಟ್ರೈನ್ ನೋಡಿ. ಬಟ್ ಹೆವಿ ಸ್ಪೀಡ್ ಇದೆ, ಎಲೆಕ್ಟ್ರಿಕ್ ಟ್ರೈನು. ಎಸ್, ಇದೊಂದು ಕೊರಗಿತ್ತು ನೋಡ್ಬಿಟ್ಟೆ. ಇಲ್ಲಿ ನೋಡಿ, ಪ್ರತಿ ಒಂದು ಇದರಲ್ಲೂ ಕೂಡ ರೈಲ್ವೆ ಸ್ಟೇಷನ್ ಹತ್ರನೂ ಫ್ರೀ ವೈಫೈ ಇರುತ್ತೆ. ಆ್ಯಂಡ್ ಪಾಸ್ವರ್ಡನ್ನು ಕೂಡ ಕೆಳಗಡೆ ಹಾಕಿರ್ತಾರೆ ನೋಡಿ. ಇಬರಾಕಿ ಫ್ರೀ ವೈಫೈ ಅಂತ ಹಾಕಿದ್ದಾರೆ. ಸೊ ಇವಾಗ ಇದನ್ನು ಇಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ನೋಡ್ಕೊಬೋದು ನಾನು. ಓಕೆ, ನಾವಿವಾಗ ಇಲ್ಲಿಂದ ಹೊರಡೋಣ. ಸೈಕಲ್ ಇದ್ದರೆ ಬೆಸ್ಟ್ ಒಂದು ಕಡೆ ಜಪಾನಲ್ಲಿ ಓಡಾಡೋಕ್ಕೆ. ಮಳೆ ಬಂದರೂ ನಾವು ನಿಲ್ಲಲ್ಲ ಅಂತ ನಮ್ಮ ಪಯಣ ಇವಾಗ ಜಪಾನಲ್ಲಿ ಒಂದು ಗಾರ್ಡನ್ ಇದೆ, ಆ ಗಾರ್ಡನ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಆ ಗಾರ್ಡನ್ ಹೆಂಗಿದೆ ಏನು ಅಂತ ಮುಂದಕ್ಕೆ ನೋಡೋಣ. ಸೊ ನಾವು ಇವಾಗ ನೋಡಿದಂಥ ರೈಲ್ವೆ ಸ್ಟೇಷನ್ನು ಇದೇನೆ, ಇಬರಾಕಿ ರೈಲ್ವೆ ಸ್ಟೇಷನ್ ಅಂತ. ಸೊ ಸೈಕಲ್ಗೆ ಸಪ್ರೇಟ್ ಲೇನ್. ಸೊ ಈಗ ನಾನು ಏನು ಹೋಗ್ತಾ ಇದ್ದೀನೋ ಇದು ಸೈಕಲ್ ಲೇನು. ಸೊ ಸೈಕಲ್ ಲೈನಲ್ಲೇ ಹೋಗ್ಬೇಕು ನಾವೀಗ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಹಣ್ಣು ತರಕಾರಿದು ಮಾರ್ಕೆಟ್, ಫುಲ್ಲೆಲ್ಲ ಹಣ್ಣು ತರಕಾರಿನೇ ಇಟ್ಬಿಟ್ಟವ್ರು. ಒಳಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ, ಫುಲ್ಲು ಯಾರ್ಡು. ಕೊನಿಚಿವ. ಬೆಳ್ಳುಳ್ಳಿ, ಪ್ರತಿಯೊಂದು ಐಟಮು, ಟೊಮೊಟೊ ಹಣ್ಣು, ಏನು ಬೇಕು ಎಲ್ಲ ಇದೆ. ಸೊ ಇಲ್ಲಿ ಏನು ಅಂತಂದರೆ ಎಲ್ಲ ಒಂಥರ ಸೈಲೆಂಟಾಗೇ ಇರುತ್ತೆ, ಏನು ಅಂಥ ದೊಡ್ಡ ಇದ್ರ ಥರ ಎಲ್ಲ ಏನಿಲ್ಲ. ಸೊ ಒಂದು 2 ನಿಮಿಷ ಇಲ್ಲೇ ನಿಲ್ಲೋಣ, ಮಳೆ ಯಾಕೋ ಸಿಕ್ಕಾಬಿಟ್ಟೆ ಬರೋಂಗಿದೆ. ಬನ್ನಿ 7-Eleven ಒಳಗಡೆ ಏನಿದೆ ಆ್ಯಂಡ್ ಏನೇನು ಸಿಗುತ್ತೆ ಅಂತ ನೋಡೋಣ. ಜಪಾನಲ್ಲಿ ದ ಮೋಸ್ಟ್ ಕನ್ವೀನಿಯೆಂಟ್ ಪ್ಲೇಸು ಇದೇನೆ. ಸೊ ನೋಡಿ, ಇಲ್ಲಿ ರೈಸ್ ಐಟಮಿಂದ ಹಿಡಿದು ಎಲ್ಲ ಸಿಗುತ್ತೆ, ಊಟ ತಿಂಡಿ ಏನು ಟೆನ್ಷನ್ ಇಲ್ಲ ಒಟ್ಟಿನಲ್ಲಿ. ಸೊ ಎಲ್ಲ ಪ್ರತಿಯೊಂದು ಸಿಗುತ್ತೆ ನೋಡಿ. ಸೊ ಜಪಾನಿಗೆ ಬಂದು ಒಂದು 7-Eleven ಇತ್ತು ಅಂತಂದರೆ ಸಾಕು, ನಾವು ಸರ್ವೈವ್ ಮಾಡ್ಬೋದು ಅನ್ನೋದಕ್ಕೊಂದು ಧೈರ್ಯ ಇದೆ, ಆಯಿತಾ. ಸೊ ನಾನಿವಾಗ ಒಂದು ಕಾಫಿ ಹುಡುಕ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ ಕಾಫಿ ಇದೆ, ಬ್ಲ್ಯಾಕ್ ಕಾಫಿ, ಲಾತೆ. ಏನು ತಗೊಳ್ಳೋಣ? ಹಾಂ 1 ಯಾ.
こっちいらない。ಹಾಂ ಎಸ್ いいご入れ終わりましたら How much? 確認の上 OK ボタンを押してください。 ಓಕೆ オッケー。 ಸೊ ಇದನ್ನು ಇಲ್ಲಿ ಹಾಕಬೇಕು ಓಕೆ ಹಾಂ で、オッケー。で、オッケー。ಓಕೆ ಎಷ್ಟು ಓಕೆ 220 ರೂಪಾಯಿ ಸೊ ಜಪಾನ್ದು ಇನ್ನು 780 ವಾಪಸ್ ಬರುತ್ತೆ ಓಕೆ ಏನು で、 ಬಂತು これ。 780 これ。 ಅಯ್ಯೋ ಕಾಫಿಗೆ 780 で、じゃあクリーミーがಸ್ಟ್ಯಾಂಡರ್ಡ್ さんで終わっできるんで終わったら、オッケーこれ。オッケーと、オッケー。砂糖。 ಎಷ್ಟು ಗುರು 780 ರೂಪಾಯಿ ಆಗೋಯ್ತು 780 ರೂಪಾಯಿ ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ದುಡ್ಡಲ್ಲಿ ಒಂದು 400-450 ರೂಪಾಯಿ ಬರುತ್ತೆ ಒಂದು ಕಾಫಿಗೆ ನೋಡೋಣ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ತೊಗೊಂಡೆ ಬಟ್ ಗುಡ್ ಆಹಾ ಏನು ಚೆನ್ನಾಗಿದೆ ಗೊತ್ತಾ ಆ್ಯಕ್ಚುಲಿ ಇದಕ್ಕೆ 280 ಆಗಿರೋದು 280 ಅಂತಂದರೆ ನಮ್ಮ ದುಡ್ಡಲ್ಲಿ ಒಂದು 180-190 ಆಗಿರುತ್ತೆ ಅಷ್ಟೇ ವಿದೇಶಕ್ಕೆ ಬಂದು ನಾವು ಅಷ್ಟು ನೀವು ಅದೇ ಯುರೋಪ್ ಲೆಕ್ಕ ಎಲ್ಲ ಹಾಕಿದ್ವು ಅಂತಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆ ಲೆಕ್ಕ ತಗೊಂಡ್ರೆ ನನಗೆ ಜಪಾನ್ ಕನ್ವೀನಿಯೆಂಟ್ ಅಂತ ಅನ್ನಿಸ್ತು ಎಸ್ಪೆಷಲಿ ಈ 7-Eleven ಸ್ಟೋರ್ ಇದೆಯಲ್ಲ ಇದಂತೂ ಸಿಕ್ಕಾಪಟ್ಟೆ ಕನ್ವೀನಿಯೆಂಟ್ ಇದೆ ಅಂತ ಕೇಳಿದ್ದೆ ಅದಕ್ಕೆ ಒಂದು ಟ್ರೈ ಮಾಡಿದೆ ಇನ್ನು ನೆಕ್ಸ್ಟ್ ಹೆಂಗಿದ್ರು ಕಾರ್ ತಗೊಂಡ ಮೇಲೆ ನಾನು ಓಡಾಡ್ತೀನಲ್ಲ ಆವಾಗಂತೂ 7-Eleven ಸ್ಟೋರ್ನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇನ್ನೂ 20 ದಿನ ಇರ್ತೀನಲ್ಲ ಹಂಗಾಗಿ ಜಪಾನಲ್ಲಿ ಹೋಯ್ತಾರ ಈ ಒಳ್ಳೆ ಮಳೆಯಲ್ಲಿ ಒಂದು ಒಳ್ಳೆ ಕಾಫಿ ಆಯಿತು ಸೊ ಈಗ ಕಾಫಿ ಕುಡ್ಕೊಂಡು ಇಲ್ಲೊಂದು ಗಾರ್ಡನ್ ಇದೆ ಅದನ್ನು ನೋಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ಆಲ್ಮೋಸ್ಟ್ ನಿಮ್ಗೆ ಇವತ್ತೇ ಒಂದು ಐಡಿಯಾ ಸಿಕ್ಕಿರುತ್ತೆ ಓಕೆ ಜಪಾನಲ್ಲಿ ಹೆಂಗೆ ಇರುತ್ತೆ ಒಂದು ನಾರ್ಮಲ್ ಸಿಟಿ ಅಂದರೆ ನಮ್ಮ ಲೆಕ್ಕ ಕೇಳಬೇಕು ಅಂದರೆ ಒಂದು ತಾಲೂಕು ಹೆಂಗಿರುತ್ತೆ ಅನ್ನೋದನ್ನ ನೀವು ಇದರಲ್ಲಿ ನೋಡ್ತೀರಾ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಅದ್ಭುತವಾಗಿದೆ ಆದರೆ ಜನಸಂಖ್ಯೆ ಕಡಿಮೆ ಬಟ್ ಸರ್ವೀಸು ಅಲ್ಟಿಮೇಟು ಇಷ್ಟೇ ನಾನು ಹೇಳೋದು ಇನ್ನೇನಿಲ್ಲ ಜಪಾನ್ ಬಗ್ಗೆ ಇನ್ನು ನೋಡೋಣ ಹೋಗ್ತಾ ಇನ್ನೂ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮ್ಮ ಮುಂದೆ ಖಂಡಿತ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಸೂಪರ್ ಮಾರ್ಕೆಟು ಅವೆಲ್ಲ ಇದೆ ಸೊ ಇಲ್ಲೊಂದು ಜಿಮ್ನಿ 2 ಡೋರ್ ನೋಡಿದೆ 2 ಡೋರ್ ಜಿಮ್ನಿ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಲ್ಲ ಜನ ಟ್ರಾಫಿಕ್ ರೂಲ್ಸ್ ಅಂದರೆ ಟ್ರಾಫಿಕ್ ರೂಲ್ಸು ಈ ಲೆವೆಲಿಗೆ ಫಾಲೋ ಮಾಡ್ತಾರೆ ನೋಡಿ ಆ ಕಡೆ ಈ ಕಡೆ ನೋಡಿಕೊಂಡು ನಿಧಾನಕ್ಕೆ ಹೋಗ್ತಾರೆ ನಮ್ಮ ಭಾರತ ಯಾವಾಗ ಈ ಥರ ಆಗೋದು ಬಟ್ ಇಷ್ಟು ಸೈಲೆಂಟ್ ಎಲ್ಲ ಆಗಲ್ಲ ನಮ್ಗೆ ಅಷ್ಟು ಸೈಲೆಂಟ್ ಇದ್ರೂ ಮಜಾನೂ ಇರಲ್ಲ ನಮಗೆ ಅಟ್ಲೀಸ್ಟ್ ಸಿವಿಕ್ ಸೆನ್ಸ್ ಬೆಳಿಬೇಕು ಇನ್ನೊಂದು ಸ್ವಲ್ಪ ನಮ್ಮಲ್ಲಿ ಅಂದರೆ ಈಗ ನಿಮಗೆ ನೀವು ಯೂಶ್ವಲಿ ಜಪಾನ್ ಹೆಂಗೆ ನೋಡಿರ್ತೀರಾ ಹೇಳಿ ದೊಡ್ಡ ಸಿಟಿಗಳನ್ನ ನೋಡಿರ್ತೀರಾ ವಿಡಿಯೋಗಳನ್ನ ನೋಡಿರ್ತೀರಾ ಆದರೆ ಅದಕ್ಕೆ ನಾನು ಈ ಸಲ ಏನು ಮಾಡಿದೆ ಇಲ್ಲ ಪ್ರಾಪರ್ ಹಳ್ಳಿ ವೈಬ್ ತೋರಿಸೋಣ ನೀಟಾಗಿ ಹೆಂಗಿದೆ ರಿಯಲ್ ಜಪಾನ್ ಹೆಂಗಿರುತ್ತೆ ವರ್ಲ್ಡಲ್ಲಿ ಲೈಫಲ್ಲಿ ಅಂತಂದ್ಬಿಟ್ಟು ಅದನ್ನು ತೋರಿಸ್ಬೇಕು ಅಂತಲೇ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಈ ಸಲ ಅಷ್ಟೊತ್ತಿಂದ ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ ಅಂದರೆ ಜನಗಳು ಜಾಸ್ತಿ ಇರಲ್ಲ ಆದರೆ ಈಗ ನಂಗೆ ಶೌಚಾಲಯಕ್ಕೆ ಹೋಗಬೇಕು ಎಲ್ಲಾದರೂ ಒಂದು ಟಾಯ್ಲೆಟ್ ಬೇಕು ಎಲ್ಲಿ ಹೋಗೋಣ ಅಂತ ಕೇಳಿದ್ರೆ ನಿಮಗೆ ಪ್ರತಿ ರೋಡಲ್ಲೂ ಕೂಡ ಈ ಥರದ ಪಬ್ಲಿಕ್ ಟಾಯ್ಲೆಟ್ಗಳು ಸಿಗುತ್ತೆ ನೋಡಿ ಇಲ್ಲಿ ಮೇಲು ಫಿಮೇಲು ಅಂತ ಸಪ್ರೇಟ್ ಮಾಡಿ ವುಡನ್ನಲ್ಲಿ ನೋಡಿ ಟೆಂಪ್ರರಿಯಾಗಿ ಕಟ್ಟಿರ್ತಾರೆ ಬಟ್ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ಏನು ಚೆನ್ನಾಗಿದೆ ಅಂತ ಕರೆಕ್ಟ್ ಅಲ್ವಾ ಸೊ ಜನನೇ ಇಲ್ಲದೆ ಇದ್ರೂ ಕೂಡ ಈ ಜಾಗದಲ್ಲಿ ನಾವು ಟಾಯ್ಲೆಟ್ ಯೂಸ್ ಮಾಡಬೇಕು ಎಲ್ಲೂ ಲಿಟ್ರಿಂಗ್ ಆಗಲ್ಲ ಕ್ಲೀನಾಗಿ ಜನ ಯೂಸ್ ಮಾಡ್ಕೋತಾರೆ ಸೊ ಈ ಥರ ವ್ಯವಸ್ಥೆಗಳಿದ್ದಾಗ ಆಟೋಮೆಟಿಕಲಿ ಹೆಂಗಾಗತ್ತೆ ಹೇಳಿ ದೇಶ ಎಲ್ಲೂ ಲಿಟ್ರಿಂಗ್ ಆಗಲ್ಲ ನೀಟಾಗಿರುತ್ತೆ ಕೊಳಕ ಆಗಲ್ಲ ಸೊ ಎಲ್ಲಿ ಬಂದ್ರೂ ನೋಡಿ ನಿಮ್ಗೆ ಈ ಥರ ಅದ್ಭುತವಾದ ನೇಚರ್ ಕಾಣಿಸೋಕ್ಕೆ ಸಿಗುತ್ತೆ ಆದರೆ ನಮ್ಮ ಭಾರತದಲ್ಲಿ ಏನಾಗ್ತಿದೆ ನಾವು ಕಟ್ತಾ ಇರೋದೆಲ್ಲ ಡಬಲ್ 3 ಟ್ಯಾಕ್ಸು ಆದರೆ ಕರೆಕ್ಟಾಗಿ ವ್ಯವಸ್ಥೆನೇ ಮಾಡಿಕೊಡದೇ ಇರ್ತಕ್ಕಂಥ ಹಲ್ಕ ರಾಜಕಾರಣಿಗಳು ಜಸ್ಟ್ ಅವ್ರವ್ರ ಅಧಿಕಾರ ಹಿಡಿಯೋಕ್ಕೋಸ್ಕರ ಇವತ್ತು ಸದನದಲ್ಲಿ ಒದ್ದಾಡ್ತಾ ಇದ್ದಾರೆ ರಾಜೀನಾಮೆಗಳು ಕೊಡ್ತಾ ಇದ್ದಾರೆ ಬಿಟ್ಟರೆ ಅವ್ರಿಗೆಲ್ಲೂ ಕೂಡ ಒಂದು ನಯಾ ಪೈಸಾ ಮನಸ್ಸಲ್ಲಿಲ್ಲ ನಾನು ಕೆಲಸ ಮಾಡಬೇಕು ನಮ್ಮ ದೇಶ ಚೆನ್ನಾಗಿ ಇಟ್ಕೋಬೇಕು ಅಂತ ಹೊರಗಡೆಗೆ ಬಂದಾಗ ಒಳ್ಳೊಳ್ಳೆ ಫೋಟೋಸ್ ಹಾಕ್ಬಿಟ್ಟು ಹೋಗ್ತಾರೆ ಅವ್ರೂ ಆದರೆ ದೇಶ ಚೆನ್ನಾಗಿರಬೇಕು ಅಂತ ಜನನೂ ಯೋಚನೆ ಮಾಡಬೇಕು ಆ ಕಡೆ ರಾಜಕಾರಣಿಗಳು ಯೋಚನೆ ಮಾಡಬೇಕು ಈ ಎರಡೂ ವಿಚಾರ ಸೀರಿಯಸ್ ಆಗಿ ಯೋಚನೆ ಮಾಡಿದಾಗ ಮಾತ್ರ ಸಾಧ್ಯ ಅದು ಯಾವಾಗ ಸಾಧ್ಯ ಅಂತಂದರೆ ಎಲ್ಲರೂ ಈ ಥರ ಹೊರದೇಶಗಳಿಗೆ ಬಂದು ನೋಡಬೇಕು ಆವಾಗ ಗೊತ್ತಾಗುತ್ತೆ ಇಲ್ಲಪ್ಪ ನಮ್ಮ ದೇಶ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಇನ್ನು ಮುಂದಕ್ಕೆ ನಾವು ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಇದೇ ಕಂಟಿನ್ಯೂ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಪ್ಪ ಹಾಕಿದ ಮರ ಅಂದ್ಕೊಂಡು ಹೋಗ್ತಾನೇ ಇರುತ್ತೆ ನೋಡೋಣ ದೇವರದ್ದು ಯಾವಾಗ ಕನಿಕರ ತೋರಿಸ್ತಾನೆ ಸೊ ಇದೇನೆ ಆಲ್ರೆಡಿ ಮಳೆ ಸಿಕ್ಕಾಬಿಟ್ಟೆ ಶುರು ಆಗ್ಬಿಟ್ಟಿದೆ ನೋಡಿ ಇದೇ ಗಾರ್ಡನ್ನು ಸೊ ಇಟಾಗೋ ಗಾರ್ಡನ್ ಅಂಥೇಳಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಟೂರಿಸಮ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ನೋಡಿ ಎಷ್ಟು ನೀಟಾಗಿದೆ ಅಂತ ನೋಡಿ ಏಸ್ಥೆಟಿಕಲಾಗಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಬೇಕು ಚೆನ್ನಾಗಿ ನೋಡ್ಕೋಬೇಕು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೇಂಟೆನೆನ್ಸ್ ಮಾತ್ರ Somehow you pulled me in without saying anything. Didn't know what it would bring standing next to you.
door I thought I closed. All the love I had to post was say to you, oh, why am I running from the light? Oh, why am I starting every fight? ಅದ್ಭುತ ಏನು ಅಂತಂದರೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಈ ಬ್ರಿಡ್ಜೇನೆ. ಸೊ ಅಲ್ಲಲ್ಲಿ ಈ ಥರದ ಬ್ರಿಡ್ಜ್ಗಳನ್ನ ಹಿಂಗೆ ಕಟ್ಟಿ ನದಿನ ಕ್ರಾಸ್ ಆಗೋ ಥರ ಇಟ್ಟಿದ್ದಾರೆ ನೋಡಿ. ನೀವೆಲ್ಲೇ ನೋಡಿದ್ರೂ ಬರೀ ಆಲ್ಮೋಸ್ಟ್ ವೃದ್ಧರನ್ನೇ ಸಿಗ್ತದೆ ನಿಮಗೆ ಇಲ್ಲಿ. ಎಲ್ಲ ಏಜ್ ಆದವ್ರೆ ಪಾಪ. ಮೇ ಬಿ ಇಲ್ಲಿ ಬೋಟ್ ಆಕ್ಟಿವಿಟೀಸು ಅವೆಲ್ಲ ನಡೆಯುತ್ತೆ, ಅವೆಲ್ಲ ಪೇಯ್ಡ್ ಇರುತ್ತೆ. ಸೊ ಅದಕ್ಕೆ ಹೋಗ್ತೀನಿ ಅನ್ನೋದಾದರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಲೈಫ್ ಜಾಕೆಟ್ ಇಟ್ಕೊಂಡು ಇಲ್ಲಿ ಎಂಟ್ರ್ ಆಗ್ತಾ ಇರ್ತಾರೆ. ಕಾಣಿಸ್ತಾ? ಸೊ 1300 yen ಇದೆ. ಸೊ ನೀವು ಅಲ್ಲಿಗೆ ಹೋಗ್ತೀವಿ ಅಂತಂದರೆ ಅಲ್ಲಿಗೂ ಕೂಡ ಹೋಗ್ಬೋದು. ಬಟ್ ನಾನು ಇವಾಗ ಹೋಗ್ತಾ ಇಲ್ಲ. ನಾನು ಜಸ್ಟ್ ಗಾರ್ಡನು ಮತ್ತು ಇಲ್ಲಿರೋ ಜನಗಳು ಹೆಂಗೆ ಅಂತ ನೋಡೋಕ್ಕೋಸ್ಕರ ಬಂದಿದ್ದೀನಿ. ಯಾಕೆಂದರೆ ನನಗಿನ್ನೂ ಪಿಚ್ ಆಗಬೇಕು ಇದು. ಅಂದರೆ ನನಗೆ ಹಿಂಗೆ ಯಾವ ಥರ ಇಲ್ಲಿ ಜನ ಹೆಂಗಿದ್ದಾರೆ ಏನು ಅಂತ ತಿಳ್ಕೊಬೇಕು ಅಂತಂದರೆ ಒಂದು ದಿನ 1.5 ದಿನ ಓಡಾಡಿದ್ರೆ ನನಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅದಾದಮೇಲೆ ನಾನು 20 ದಿನ ಓಡಾಡೋಕ್ಕೆ ಅಲ್ಟಿಮೇಟ್ ಆಗುತ್ತೆ. ಸೊ ನಾನು ಈವರೆಗೂ ಅಬ್ಸರ್ವ್ ಮಾಡ್ದಂಗೆ ಪಾಪ ಜನ ಯಾರು ಡಿಸ್ಟರ್ಬ್ ಮಾಡೋದಾಗಲಿ ಅಥವಾ ಏನು ಕ್ಯಾಮ್ರಾ ಹಿಡ್ಕೊಂಡಿದ್ಯಾ ಅಂತ ಜೋರಾಗಿ ಮಾತಾಡೋದಾಗಲಿ ಏನೂ ಮಾಡಿಲ್ಲ ಪಾಪ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಸೇಮ್ ನಾವು ಚೈನಾದಲ್ಲಿ ಹೆಂಗೆ ನೋಡಿದ್ವು ಹಂಗೇ. ಅಲ್ಲಿ ಹಾವು ಅಂತಂದರೆ ಖುಷಿ ಪಡ್ತಿರಲ್ಲ, ಹಂಗೆ ಇಲ್ಲಿ ಕೊನಿಚಿವಾ ಅಂತಂದರೆ ಸಾಕು, ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ್ಯಕ್ಚುಲಿ ನಾನಿವಾಗ ಇಲ್ಲಿ ಒಂದು ಇದ್ರದ್ದು ಅಂದರೆ ವೈನ್ ಮಾಡೋಂಥದ್ದು, ಅಂದರೆ ಜಪಾನ್ ವೈನ್ ಮಾಡೋಂಥ ಒಂದು ಇದರಲ್ಲಿ ನಿಂತಿದ್ದೆ. ಸೊ ಪಾಪ ಅವರು 3 ಗಂಟೆಗೆ ಪ್ರವಾಸ ಇದೆ, ನಿಮ್ಮನ್ನು ಕರ್ಕೊಗ್ತೀನಿ ಅಂತ ಹೇಳಿದ್ರು. ಸೊ ಇವ್ರು ನೋಡಿ ಏನಪ್ಪ ಕಂಪ್ನಿ ಅಂತಂದರೆ ಆಯುಷು ಶುಜೋ ಕಂಪ್ನಿ ಲಿಮಿಟೆಡ್ ಅಂತ, ಓಕೆನಾ. ಸೊ ಇವರು 2019ನಲ್ಲಿ ವೈನ್ ಅಂದರೆ ಟ್ರಾಫಿ ತೊಗೊಂಡಿದ್ದಾರೆ, ವೈನ್ ವಿನ್ನರ್ ಅಂತ. ಅಂದರೆ ಇಂಟರ್ನ್ಯಾಷನಲ್ ಚಾಲೆಂಜಲ್ಲಿ 2020ನಲ್ಲಿ ವೈನ್ ವಿನ್ನರ್ ಅಂತ ತೊಗೊಂಡಿದ್ದಾರೆ. ಅಷ್ಟು ಚೆನ್ನಾಗಿರುತ್ತಂತೆ ವೈನಲ್ಲಿ. ಸೊ ಲೋಕಲ್ ಅವರೊಬ್ಬರು ನನ್ನನ್ನು ಕಳಿಸಿದ್ರು, ಹೋಗಿ ನೋಡು ಇಲ್ಲಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನೋಡೋಣ ಅಂತ ಬಂದೆ. ಬಟ್ ನೋಡಿ ಬರೀ ಫುಲ್ಲು ವೈನ್ ಐಟಮು ಮಾತ್ರ ಸರಿಯಾಗಿರುತ್ತೆ ಅಂತ ಕಾಣಿಸುತ್ತೆ ನೋಡೋಕೆ ಹೋದರೆ. ನೋಡಿ ಎಲ್ಲ ದೊಡ್ಡ ದೊಡ್ಡ ಬಾಟ್ಲಲ್ಲಿ ಹಾಕಿ ಎಲ್ಲನೂ ಈ ಥರ ಇಟ್ಬಿಟ್ಟಿದ್ದಾರೆ. ಸೊ ನನಗಿವಾಗ 3 ಗಂಟೆಗೆ ಇವರು ಒಂದು ಪ್ರವಾಸ ಥರ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡ್ತೀನಿ. ಸೊ ನಾನು ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೇ ಕೂಡ ಈ ಎಣ್ಣೆ ತಯಾರಿ ಮಾಡ್ತಾರಲ್ಲ ಆ ಥರದ್ದು ಘಟಕ ಅನಿಸುತ್ತೆ ಇದು. ಸೊ ಎಲ್ಲನೂ ಇಟ್ಬಿಟ್ಟಿದ್ದಾರೆ. ಸೊ ಒಳಗೋಗಿ ನೋಡೋಣ ಇವರು ಹೆಂಗೆ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ. ನಾನಂತೂ ಕ್ಯೂರಿಯಾಸಿಟಿ ಆಗಿದ್ದೀನಿ. ಇದು 1400 yen. ಸೊ ಇದು ಜಪಾನ್ದು ಆಲ್ಕೋಹಾಲು ನೋಡಿ ಇಲ್ಲಿರುತ್ತೆ. ಸೊ ಅದನ್ನು ಇದಕ್ಕೆ ಹಾಕ್ಕೊಡ್ತಾರೆ. ಓಕೆ, ಅದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಇದನ್ನು, ಗೊತ್ತಾಯ್ತಲ್ಲ. ಸೊ ಈ ಥರ ಕಂಪ್ಲೀಟ್ ಇಟ್ಟಿರ್ತಾರೆ. ಸೊ ಸೊವೆನರ್ ಶಾಪು ಹಿಂದ್ಗಡೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಅದ್ರ ಪಕ್ಕದಲ್ಲೇ ಥ್ಯಾಂಕ್ ಯು ಅರಿಗಾತ ಗಸೈಮಾ. ಅವ್ರಿಗೆ ಖುಷಿ. ಲೇಬಲ್ ಅಲ್ಲಿ ಲೇಬಲ್ ಮಾಡ್ತಾವ್ರೆ ನೋಡಿ ಅಲ್ಲಿ. ಯಸ್, ವಾವ್, ಫ್ಯಾಂಟಾಸ್ಟಿಕ್, ನೈಸ್. ನೋಡಿ ಇಲ್ಲೆಲ್ಲ ನೀಟಾಗಿ ಎಲ್ಲ ಲೇಬಲ್ ಮಾಡಿ ಇಡ್ತಾ ಇದ್ದಾರೆ. ಡೇಟ್ ಆಫ್ ಮ್ಯಾನುಫ್ಯಾಕ್ಚರು, ಡೇಟ್ ಆಫ್ ಎಕ್ಸ್ಪೈರಿ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ ನೋಡಿ. ಏನಾರು ಬೈಕತ್ತಾರೋ ಏನೋ ಗೊತ್ತಿಲ್ಲ ಪಾಪ. ಬಟ್ ಇಲ್ಲಿ ನೋಡಿ ಅವ್ರದ್ದು ಏನೇನಿದೆ ಕಲ್ಚರ್ ಎಲ್ಲನೂ ಹಾಕಿದ್ದಾರೆ. ಸೊ ಹಿಂಗೆ ಬರ್ತಾ ಇದ್ನಲ್ಲ, ಇದನ್ನು ನೋಡೋಣ ಅಂತ ಬಂದೆ. ನೋಡಿ ಎಲ್ಲ ಆಲ್ಮೋಸ್ಟ್ ಲೇಡೀಸೇ ಮಾಡ್ತಾ ಇದ್ದಾರಾ ಅಂತ. ನೈಸ್. ನೋಡಿ ಇಲ್ಲಿ ಎಣ್ಣೆ ಶಾಪ್ ಇದು ನೋಡಿ. ಈ ಫ್ಯಾಕ್ಟ್ರಿದು ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 15 ನಿಮಿಷ ಆಗುತ್ತೆ ಅಂತ ಈ ಟೂರ್ಗೆ. ನೋಡೋಣ ಈ ಜಪಾನಿನಲ್ಲಿ ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ನ ವಿನ್ ಆಗಿರ್ತಕ್ಕಂಥ ಒಂದು ವೈನ್ ಕಂಪ್ನಿ ಹೆಂಗಿರುತ್ತೆ ಅಂತ ನಾವಿವಾಗ ನೋಡೋಣ. ಇದು ರಿಮೂವ್ ಮಾಡಬೇಕು ಅನಿಸುತ್ತೆ ನೋಡಿ. ಬಿಟ್ಟು ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಅಲ್ಲಿ ಐಟಮ್ಸ್ನೆಲ್ಲ ತಂದು ಕ್ಲೀನ್ ಮಾಡಿ ಅದಾದಮೇಲೆ ಮುಂದಕ್ಕೆ ಬರುತ್ತೆ. ಓಕೆ, ಸ್ಟ್ರೀಮ್. ಓಕೆ. ಸೊ ಲೈಕ್ ಫೈರ್ ಆ್ಯಂಡ್ ಸ್ಟೀಮ್. ಎಸ್. ಓಕೆ, ಅಲ್ಲಿಂದ ಮತ್ತು ಅಲ್ಲಿಗೆ ಬರುತ್ತೆ. ಓಕೆ, ಎಸ್. ಸೊ ಕಂಪ್ನಿ ಹೆಸರು ಬಂದ್ಬಿಟ್ಟು ನಾನು ಆಗಲೇ ಹೇಳಿದ್ನಲ್ಲ, ಹಾಯುಮಾ ಅಂತ ಆ ಕಂಪ್ನಿ ಹೆಸರು. ಸೊ ಇಲ್ಲಿಂದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು. ಸುಮ್ಮನೆ ಬಾಯಿ ಸನ್ನೆಲ್ಲ ಅರ್ಥ ಮಾಡ್ಕೊತಾ ಇದ್ದೀನಿ. ಎಸ್, ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಹಾಂ, ಓಕೆ.
仕込み部屋 ಸ್ಟೋರೇಜ್ ಯೂನಿಟ್ ಓಕೆ ಇದು ಫುಲ್ ಎಲ್ಲ ಬಂದು ಸ್ಟೋರ್ ಆಗುತ್ತೆ そう中から ಎಸ್ ಹಾಂ まずイースト 4 こうイースト ಓಕೆ 4 ಅವರು ಅದನ್ನು ಇದು ಮಾಡ್ತಾರೆ ಓಕೆ それとライス ウォーター ರೈಸ್ ವಾಟರ್ ウォーター ಹಾಂ あと麹 ಓಕೆ 麹 ಕೋಜಿ 3つ ಮಿಕ್ಸ್ 原料 ಕೆಂಜು ಓಕೆ イーストライスウォーター麹 ಹಾಂ ಓಕೆ ನೋಡಿ ಅಕ್ಕಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಮತ್ತು ಕೆಮಿಕಲ್ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತಾರೆ ಹಿಂಗೆ 麹 ಓಕೆ ಸೊ ರೊಟೇಟ್ ಆಗಿ ಅದಾದಮೇಲೆ ಈ ಥರ ಬರುತ್ತೆ ಓಕೆ 麹を作る ಓಕೆ ಫುಲ್ ಎಲ್ಲ ಇದು ಮಾಡ್ತಾರೆ ಹಾಂ ಅರ್ಥ ಆಯಿತು ಓಕೆ ಫುಲ್ ಬುಗು ಎಸ್ ಎಸ್ で OK そうするとプレス ಹಾಂ ಓ ಅದಾದಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ರಸ ಹಿಂಡ್ತಾರೆ ಓಕೆ ಹಾಂ ಈ ಪ್ರೆಷರ್ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಪ್ರೆಸ್ ಆಗುತ್ತೆ ಎಸ್ ಅದಾದಮೇಲೆ ಅಲ್ಲಿಂದ ಅದರದ್ದು ಗಟ್ಟಿ ಇಳಿಸಿರೋ ಆ ರಸ ಬರುತ್ತೆ ಪೈಪಲ್ಲಿ ರಸ ಬಂದು ಆ ರಸ ಇಲ್ಲಿ ಕ್ಲಿಯರ್ ಆಗುತ್ತೆ ಎಸ್ それで ಜುಳುに入れてプレス ಎಸ್ そうするとタンク ಟ್ಯಾಂಕ್ ಸ್ಟೋರಿಂಗ್ ಓಕೆ ಇಲ್ಲಿ ಟ್ಯಾಂಕ್ ಬರುತ್ತೆ ಅಲ್ಲಿಂದ ವೈನು ಸುರಿಯುತ್ತೆ ಹಾಂ でプレス解除ジャパニーズ鮭のカス鮭カス ಓಕೆ 味噌汁 ಹಾಂ 味噌汁 ಹಾಂ入れる漬物ジャパニーズ漬物 ಓಕೆ 食べるあとフィッシュに酒かす入れる ಹಾಂ ಓಕೆ 日本 ಅದು ಅರ್ಥ ಆಗಲಿಲ್ಲ ಬಟ್ ಇದ್ರು ಈಗ ಏನೋ ಹೇಳಿದ್ರಿ ಅರ್ಥ ಆಯಿತು ಓಕೆ 食べれる ಓ ತಿನ್ನಕ್ಕೆ ಓಕೆ ಓಕೆ それでできたお酒タンクの中に貯蔵してお酒作りが終わりクローズ3月末ぐらい ದಿಸ್ ಆಲ್ ಆರ್ ವೈನ್ワインじゃない日本酒ワインじゃない日本酒 Okay. ワイン ಹಾಂ ワイン ವೈನ್ノーノーノーノー ನೋ ジャパニーズ酒 ಸಾಕೆ ಸೊ ಸಾಕೆ ಅಂತಂದರೆ ಅದು ಜಪಾನಿನ ಒಂದು ವೆರೈಟಿ ಆಫ್ ಡ್ರಿಂಕ್ ಅದು ದಟ್ ಈಸ್ ಕಾಲ್ಡ್ ಸಾಕೆ ಸಾಕೆ Japanese ಟು sake. ಡ್ರಿಂಕ್ ನಾಟ್ ಆಲ್ಕೋಹಾಲ್ ಇಟ್ಸ್ ಸಾಕೆ 酒 ಎಸ್ Japanese ಅದೆಲ್ಲ ಸಾಕೆ 酒 ಓಕೆ ಸಾಕೆ ಸ್ಟೋರ್ಡ್ ಸಾಕೆ ಕಮ್ ಹಿಯರ್ So, ಸಾಕೆ sake. ಸಾಕೆ ಆ್ಯಂಡ್ ಸಾಕೆ 酒 ಸಾಕೆ ಓಕೆ 何通じてる ಅವ್ರಿಗೆ ನಗುನಲ್ಲಿ ನೋಡಿದೆ それで3月末で約1年分のお酒作り ಓಕೆ ಒನ್ ಡೌಟ್ワンモ ದಿಸ್ ಸಾಕೆ ಸಾಕೆ ಹೌ ಮಚ್ ರೈಸ್ライスರೈಸ್入れてこう発酵する ಓಕೆ これで発酵したらプレス ಪ್ರೆಸ್ ಆ್ಯಂಡ್ ಸಾಕೆ 酒 ಆ್ಯಂಡ್ ಸಾಕೆ ದಟ್ ಸಾಕೆ 酒 ಎಸ್ ಓಕೆ ಸೊ ಇದೆಲ್ಲ ನೆಕ್ಸ್ಟ್ ಪ್ಯಾಕಿಂಗ್ ಬಾಟಲ್ ಪ್ಯಾಕಿಂಗ್ ಪ್ಯಾಕಿಂಗ್ ಬಾಟಲ್ ಇಸ್ ಬಾಟಲ್ ಆ್ಯಂಡ್ あボトル ಲೇಬಲ್ そうオッケーオッケーオッケー IU ಎಸ್ ボトリングボトル ಬಾಟಲ್ ಎಸ್ そうそう ಬಾಟಲ್ それ ಹಿಯರ್ は向こうの建物 ಪಕ್ಕದ ಯೂನಿಟಲ್ಲಿ ಪ್ಯಾಕಿಂಗ್ ಆಗುತ್ತೆ ಹಾಂ ಓಕೆ ಅರ್ಥ ಆಯ್ತು ನೋಡಿ ಇಷ್ಟೆಲ್ಲ ಇದೆ ವಿಚಾರ ಸೊ ಇದೊಂಥರ ಹೆಂಗಿದೆ ಅಂತಂದರೆ ಸಿಂಪಲ್ ಆಗಿದೆ ಫ್ಯಾಕ್ಟ್ರಿ ಬಟ್ ನೋಡಿ ಅವ್ರದ್ದು ಟ್ರೆಡಿಷ್ನಲ್ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಜಪಾನಲ್ಲಿ ಇಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅವರು ಸೊ ಅದಕ್ಕೇ ನೋಡಿ ಜಪಾನಲ್ಲಿ ಇಷ್ಟೊಂದು ಡೆವಲಪ್ ಆಗ್ತಾ ಇರೋದು ನೋಡಿ ಜನನೇ ಇಲ್ಲ ನಮ್ಗೆ ಅನ್ಸ್ಬೋದು ಏನು ಜನನೇ ಇಲ್ವಲ್ಲ ಅಂತ ಜನ ಯಾಕಿಲ್ಲ ಅಂತಂದರೆ ಇಲ್ಲೆಲ್ಲವೂ ಕೂಡ ಮಿಷಿನರೀಸು ಹೊಸ ಅಡ್ವಾನ್ಸ್ ಟೆಕ್ನಾಲಜಿ ಇದನ್ನು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಆ್ಯಂಡ್ ಹಂಗೋ ಹಿಂಗೋ ನೋಡಿ ಅವ್ರು ನನ್ನನ್ನು ಇದು ಮಾಡ್ತಾ ಇದ್ದಾರೆ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಎಸ್ ವಿ ಗೋ ದೇರ್ ಆರ್ ಹಿಯರ್ ಓನ್ಲಿ ಈಸ್ ಇನಫ್ あ向こう ಹಾಂ No ನೋ ದಿಸ್ ಈಸ್ ಎನಫ್ ここだ ಎಸ್
ಅರಿಗತೋ ಗಸೈಮ ありがとうございました ಅರಿಗತೋ ಗಸೈಮ ಥ್ಯಾಂಕ್ ಯು Thank you. ಸೋ ಮಚ್. ನೋಡಿ ಭಾಷೆ ಬರದೇ ಇದ್ರೂ ಹಂಗೋ ಹಿಂಗೋ ಕಷ್ಟಪಟ್ಟು ಹೋಗಿ ಒಂದು ವೈನ್ ಫ್ಯಾಕ್ಟ್ರಿ ಹೆಂಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಂಡೆ. ಸೊ ಇವರು ರೈಸಿಂದ ಜಾಸ್ತಿ ಮಾಡೋಂಥದ್ದು. ಸೊ ಅದನ್ನು ನನಗೆ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡಿ ಇಲ್ಲಿ ಅದು ಪ್ಯಾಕಿಂಗ್ ಆಗಿ ಅಲ್ಲಿಂದ ಈ ಥರ ಬರುತ್ತೆ. ಸೊ ದಿಸ್ ಇಸ್ ಸಾಚೆ ಸಾಚೆ ಸಾಕೆ 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 ಎಸ್ ಜಪಾನೀಸ್ ಸಾಕೆ. ನೋಡಿ ಇಲ್ಲಿ ಈಗ ನಾವೇನು ನೋಡಿದ್ವಲ್ಲ ಆ ಪ್ರೊಸೀಜರ್ ಆಗಿ ಅಲ್ಲಿ ಪ್ಯಾಕಿಂಗ್ ಮಾಡ್ಕೊಂಡು ಬರ್ತಾರೆ. ಅರಿಗೋದಾಗ ಸೈಮ ಸೊ ಅಲ್ಲಿಂದ ಬಂತು. カレー大好き ಆ カレー辛いやつわかんないね ನಂಗೆ ಅರ್ಥ ಆಗಲ್ಲ ಬಟ್ ಓಕೆ カレー ಓಕೆ 大好き ಥ್ಯಾಂಕ್ ಯು. 大イ ವೆಯ್ಟ್ ンドカレー ವೆಯ್ಟ್ ನಾನೇನಾದ್ರು ಮಾಡಬೇಕು ಅಂತಂದರೆ ಇಲ್ಲ ಇದು ಹಾಕಬೇಕು. ಜಾಪನೀಸ್ ಟು ಕನ್ನಡ. インドカレーは辛いですかわかんない辛い ಕಡಾಯ್ ಖಾರವಾಗಿದೆ ಅಂದರೆ ಅವ್ರು ಹೇಳ್ತಾರದು ನಿಮ್ಮ ಇಂಡಿಯಾದ್ದು ಫುಡ್ಡು ತುಂಬ ಖಾರವಾಗಿರುತ್ತೆ ಅಂತ. ಥ್ಯಾಂಕ್ ಯು ಬಾಯ್ ಬಾಯ್ ಯಾ ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಮಾತ್ರ ಇಲ್ಲಿ. ಸೊ ಈಗ ಸೀದಾ ಮನೆಗೆ ಹೋಗೋಣ. ಒಂದಷ್ಟು ಲೋಕಲ್ ಎಕ್ಸ್ಪ್ಲೋರೇಷನ್ನ ಮಾಡಿದೆ ಅನ್ನೋಷ್ಟು ಖುಷಿ ಸಿಕ್ತು ನನಗೆ ಇವತ್ತು. ಅಂದರೆ ಇವತ್ತಿನ ದಿನ ಏನಿದೆಯೋ ಅದಂತೂ ಸಖತ್ತಾಗಿ ಯೂಸ್ ಆಯಿತು. ಥ್ಯಾಂಕ್ ಯು ಪಾಪ ಇಲ್ಲಿ ಫ್ಯಾಕ್ಟ್ರಿ ಅವ್ರಿಗೆ ಇಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸ್ಕೊಟ್ಟಿದ್ದಕ್ಕೆ. ಓಕೆನಾ ಹೊರಡೋಣ. ಬಾಯ್ ಥ್ಯಾಂಕ್ ಯು ಸೊ ಮಚ್. ಯಾ ನೋಡ್ರಿ ಜನ ಎಷ್ಟು ಹ್ಯಾಪಿಯಾಗಿರ್ತಾರೆ ಅಂತಂದರೆ ಪೀಸಾಗಿರ್ತಾರೆ. ಇಲ್ಲೊಂಥರ ಚೆನ್ನಾಗಿದೆ. ಜನ ಕಡಿಮೆ ಬಟ್ ಆದ್ರೂ ನೆಮ್ಮದಿಯಾಗಿದ್ದಾರೆ. ನೋಡಿ ಇಲ್ಲಿ ಪ್ಯಾಕಿಂಗ್ ಆಗಿ ಬರೋದು. ಸೊ ಅಲ್ಲಿ ನೋಡಿದ್ವಲ್ಲ ಅಲ್ಲಿದು. ಓಕೆನಾ ಇಷ್ಟು ಹೇಳ್ತಾ ನಾನು ಇವಾಗ ಸೀದಾ ಮನೆಗೆ ಹೋಗ್ತೀನಿ. ಸ್ವಲ್ಪ ಎಡಿಟಿಂಗ್ ಕೆಲಸ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಏನು ಪ್ಲ್ಯಾನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆನ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಜಪಾನಿನ ಇಟಾಕೋ ಸಿಟಿಯಿಂದ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.